ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾದ ನಾಯಕ ನಟ ರಕ್ಷಿತ್ ನಾಗ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಈ ಸಿನಿಮಾ ಇದೆ 21ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೊದಲನೇದಾಗಿ ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಿದ್ದೀನಿ. ಟ್ರೋಲ್ ಆಗಿರೋ ಹೆಸರನ್ನ ನಿಮ್ಮ ಟೈಟಲ್ಗೆ ಇಟ್ಟಿದ್ದೀರಾ, ಕಾರಣ ಏನು ಅಂತ? ಟ್ರೋಲ್ ಆಗಿರೋ ಪದವನ್ನು ಆ ಟೈಟಲ್ ಇಡಬೇಕು ಅಂತ ನಾವು ಇಟ್ಟಿದ್ದಲ್ಲ. ಇವಾಗ ನಿಮಗೆ ಒಂದು 50 ರೂಪಾಯಿದು 2 ನೋಟ್ ಸಿಕ್ಕಿದ್ರೆ ಹೆಂಗಿರುತ್ತೆ, ಎಂಥವನಾದ್ರೂ ಹಬ್ಬ ಲಾಟ್ರಿ ಅಂತ. ಅದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಇಟ್ಟು. ಮತ್ತು ಟೀಸರ್ ಆ್ಯಕ್ಚುಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಬ್ರೇಕಪ್ ಆಗ್ತಾ ಇದೆಯೇನೋ ರಕ್ಷಿತ್ ಅವ್ರಿಗೆ ಅಂತ ನಮ್ಗನ್ಸುತ್ತೆ. ಆದರೆ ಟೈಟಲ್ ನೋಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಇದೆ. ಏನು ಕತೆ ಏನಿದು ಅಂತ? ಅಂದರೆ ಲವ್ವಿನ ಎಲ್ಲ ಫೇಸಸ್ನು ಮಾತಾಡಿದ್ದೀವಿ ಇದರಲ್ಲಿ. ಓಕೆ, ಬ್ರೇಕಪ್ ಆಗಿರ್ಬೋದು ಅಥವಾ ಸೇರೋದಾಗಿರ್ಬೋದು ಅಥವಾ ಲವ್ವಲ್ಲಿ ಇರಬೇಕಾದ್ರೆ ಅವ್ರ ಬೆಸ್ಟಿ ಬಂದರೆ ಯಾವ್ಯಾವ ರೀತಿ ಏನೇನು ಹಿಂಸೆ ಆಗುತ್ತೆ ಹುಡುಗಂಗೆ ಎಲ್ಲದನ್ನು ಮಾತಾಡಿದ್ದೀವಿ. ಸೊ ಪ್ರತಿಯೊಂದು ಇದೆ, ಸ್ಪೆಸಿಫಿಕ್ ಆಗಿ ಇಂಥದ್ದು ಅಂತ ಏನಿಲ್ಲ. ಎಲ್ಲನೂ ಮಿಕ್ಸ್ ಮಾಡಿ. ಮತ್ತು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಓಪನಿಂಗ್ ಸೀನೇ ಫಸ್ಟ್ ನೈಟ್ ಸೀನು. ಅದರಲ್ಲಿ 2 ಬನ್ ಮಧ್ಯೆ ಸಿಕ್ಕಾಕೊಂಡಿರೋ ಜಾಮ್ ಥರ ಒದ್ದಾಡ್ತೀರಾ. ಆಮೇಲೆ ನೋಡಿದ್ರೆ ಈ ಸ್ಯಾಂಡ್ವಿಚ್ ಕತೆಗೆ ಪ್ರೇರಣೆ ಏನು ಅಂತ? ಆಕ್ಚುಲಿ ಇದು ಪ್ರೇರಣೆ ಬಂದು ಸಂತೋಷ್ ಸರ್ ಹತ್ರ. ಓಕೆ. ಸೊ ಅವರು ಯಾವುದೋ ಲಂಡನ್ ಎಲ್ಲೋ ಇರಬೇಕಾದ್ರೆ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ನೋಡಿದ್ರಂತೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ. ಸೊ ಈ ಥರದ್ದು ಇರಕ್ಕೂ ಸಾಧ್ಯನಾ ಅಂತ ಅವರು ಶಾಕ್ ಆಗಿ ಅದಾದ್ಮೇಲೆ ಒಂದಷ್ಟು ರಿಸರ್ಚ್ ಮಾಡಿ ಅದ್ರ ಮೇಲೆ ಕತೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾವಾಗ ನಮ್ಮ ಹತ್ರ ಬಂದು ಹೇಳಿದ್ರು ಅವಾಗ ನಮಗೆ ತುಂಬ ಎಕ್ಸೈಟ್ ಆಯಿತು. ಏನಕ್ಕೆ ಅಂತಂದರೆ ನೀವು ಇಲ್ಲಿವರೆಗೂ 2 ಹೀರೋಯಿಂದ ಯಾವುದೇ ಸಿನಿಮಾ ತೊಗೊಂಡ್ರು ಅದರಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಸುತ್ತಾನೆ ಎಳ್ದಿರ್ತಾರೆ ಅಷ್ಟೇ. ಬಟ್ ನಮ್ದು ನಿಜವಾಗ್ಲೂ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಕಂಪ್ಲೀಟ್ ಡಿಫ್ರೆಂಟು. ನಮ್ಮ ಲೈನ್ ಇದುವರೆಗೂ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇ ಬಂದಿಲ್ಲ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ನಮ್ಗೆ ಅನ್ಸುತ್ತೆ ನೋಡಿದ್ರೆ, ಆದರೆ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತು ಹರಿ ಸಂತೋಷ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಕ್ರಿಯೇಟಿವ್ ಹೆಡ್ ಅವರು ಈ ಸಿನಿಮಾಗೆ. ಇವಾಗ ಏನು ಅಂದರೆ ಇವಾಗ ಅವ್ರದ್ದು ಕಾಲೇಜ್ ಕುಮಾರ್ ಆಗಿರ್ಬೋದು, ಅಲೆಮಾರಿ, ಈ ಎಲ್ಲ ಸಿನಿಮಾಗಳನ್ನ ಅವ್ರು ಆ್ಯಕ್ಚುಲಿ ಮಾಡಿದ್ದಾರೆ. ಹೆಂಗೆ ಬಂದ್ರಿ ಪ್ರಾಜೆಕ್ಟ್ಗೆ ಅಂತ ಅವರು? ಅಂದರೆ ಸಂತೋಷ್ ಸರ್ ಇದಕ್ಕೆ ಹೌದೌದು, ಹರಿ ಸಂತೋಷ್ ಅವರು. ಆ್ಯಕ್ಚುಲಿ ನಾನು ಮತ್ತು ನಮ್ಮ ಡೈರೆಕ್ಟರ್ ಪ್ರತಾಪ್ ಅವರು ಇಬ್ಬರು ಬ್ರಹ್ಮಗಂಟು ಸೀರಿಯಲಲ್ಲಿ ಇದ್ವಿ. ಅವರು ಬ್ರಹ್ಮಗಂಟು ಡೈರೆಕ್ಟ್ ಮಾಡ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅವಾಗಿಂದಾನೆ ಇಬ್ಬರು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಒಂದಷ್ಟು ಪ್ರೊಡ್ಯೂಸರ್ಸ್ನ ಹುಡ್ಕೊಂಡು ಓಡಾಡ್ತಾ ಇದ್ವಿ. ಅಲ್ಲಿ ಸಂತೋಷ್ ಸರ್ ಸಿಕ್ಕಿದಾಗ ಅವ್ರ ಹತ್ರ ಈ ಲೈನ್ ಆಲ್ರೆಡಿ ಇತ್ತಲ್ಲ. ಒಂದು 6 ಮಂತ್ಸ್ ಅವ್ರ ಜೊತೆ ಟ್ರಾವೆಲ್ ಮಾಡಾದ್ಮೇಲೆ ಒಂದಿನ ಹೇಳಿದ್ರು, ನನ್ನ ಹತ್ರ ಹಿಂಗೊಂದು ಲೈನ್ ಇದೆ ಕೇಳಿ ಅಂತ. ಇದಾದ್ಮೇಲೆ ಸಡನ್ ಆಗಿ ಒಂದಿನ ರಕ್ಷಿತ್ನ ಹೀರೋ ಮಾಡೋಣ, ನೀವೇ ಡೈರೆಕ್ಷನ್ ಮಾಡ್ಬಿಡಿ, ನಾನೇ ಇದು ಮಾಡ್ತೀನಿ, ಪಿಕ್ಚರ್ ಶುರು ಮಾಡ್ಬಿಡೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದ್ದು. ಎಲ್ಲನೂ ಆರ್ಗನೈಸ್ಡ್ ಆಗಾಯ್ತು. ಸೊ ಸಿನಿಮಾ ಬರ್ತಾ ಇದೆ ಇವಾಗ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ನನಗೆ ಏನನ್ಸು ಅಂದರೆ ಈ ನೀವು ಕಟ್ ಮಾಡಿರೋವಂಥ ರೀತಿಯ ಟ್ರೇಲರು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಒಬ್ಬಳೇ ನೋಡಿರೋದಲ್ಲ, ನಮ್ಮ ಟೀಮಲ್ಲಿ ಒಂದಷ್ಟು ಜನ ಆ್ಯಕ್ಚುಲಿ ನೋಡಿದ್ವಿ. ಅವ್ರು ಹೇಳಿದ್ರು ಒಂದು ಲವ್ ಸ್ಟೋರಿನ ಕಾಮಿಕಲ್ ಜಾನರ್ನಲ್ಲಿ ಈ ರೀತಿನೂ ಮಾಡ್ಬೋದಾ ಅಂತ ನಮ್ಗೆಲ್ರಿಗೂ ಅನಿಸ್ತು. ನೀವು ಹೇಳಿದ್ರಿ ಡಿಫ್ರೆಂಟ್ ಆಗಿದೆ ಅಂತ. ಇದು ಹೆಂಗೆ ಲವ್ ಸ್ಟೋರಿನಲ್ಲಿ ಕಾಮಿಡಿ ಮಿಕ್ಸ್ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು ಅಂತ? ಮೇಡಮ್, ಅದು ಆ್ಯಕ್ಚುಲಿ ನಮಗೆ ಒಂದು ಸ್ಟ್ರಾಂಗ್ ಆಗಿ ತಲೆಯಲ್ಲಿ ಏನು ಕೂತಿತ್ತು ಅಂದರೆ, ಇತ್ತೀಚೆಗೆ ರೀಸೆಂಟಾಗಿ ಪ್ರತಿಯೊಬ್ಬರು ರೆಟ್ರೋ ಸ್ಟೈಲಲ್ಲಿ ಸಿನಿಮಾಗಳು ಮಾಡ್ತಿದ್ದಾರೆ, ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತಿದ್ದಾರೆ, ಆಮೇಲೆ ಇನ್ನೇನೋ ಕಮರ್ಷಿಯಲ್ ಆಗಿ ಮಾಡ್ತಿದ್ದಾರೆ. ಆದರೆ ಯಾರೂ ಇವತ್ತಿನ ಯೂತ್ಸು ಅಂದರೆ 18ರಿಂದ 28 ವರ್ಷದವರು ಕೋರಮಂಗಲದಲ್ಲಿ ಏನು ನಡೀತಿದೆ, ಜಯನಗರಲ್ಲಿ ಏನು ನಡೀತಿದೆ, ಅವ್ರ ಕಾಲೇಜಲ್ಲಿ ಏನು ನಡೀತಿದೆ, ಇದನ್ನೆಲ್ಲ ಯಾರು ತೋರಿಸ್ತಾನೆ ಇಲ್ಲ. ಲಾಸ್ಟ್ ನಾನು ನೋಡಿದ್ದು ಕಿರಿಕ್ ಪಾರ್ಟಿಲಿ ಹೌದು ಗುರು, ನಾನು ಕಾಲೇಜಲ್ಲಿ ಇದನ್ನೇ ಮಾಡ್ತಾ ಇದ್ದಿದ್ದು ಅಂತ ಕನೆಕ್ಟ್ ಆಗೋದ ರೀತಿ ಇತ್ತು. ಅದಾದ್ಮೇಲೆ ಎಲ್ಲೂ ಸಿಕ್ಕೇ ಇರಲಿಲ್ಲ. ಅದಕ್ಕೆ ಅದೊಂದು ಫಿಕ್ಸ್ ಆಗಿತ್ತು, ನಮ್ಮ ಇವತ್ತಿನ ಜೆನ್ಜಿ ಮೈಂಡ್ ಸೆಟ್ನ ರೆಪ್ಲಿಕೇಟ್ ಮಾಡಲೇಬೇಕು ಈ ಸ್ಕ್ರಿಪ್ಟಲ್ಲಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ತಗೊಳ್ಳೋ ಡಿಸಿಷನ್ಸ್ಗಳು, ಅವ್ರು ಏನೇನು ತರಲೆಗಳು ಮಾಡ್ತಾರೆ ಅಂಥವನ್ನೆಲ್ಲ ಮಾಡಬೇಕು ಅಂತ ಫಿಕ್ಸ್ ಆದಾಗ ಅದು ಕಾಮಿಡಿ ತಾನೇ ಬರ್ತಾಯಿತ್ತು. ಸೊ ಈ ಸಿಚುಯೇಷನ್ಶಿಪ್ ಅದು ಎಲ್ಲ ಈ ರೀತಿ ಎಲ್ಲ ಟರ್ಮ್ಸ್ಗಳೆಲ್ಲ ಈ ಸಿನಿಮಾದಲ್ಲಿ ನಾವು ನೋಡ್ಬೋದಾಗಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನೇನು ಆಕ್ಚುಲಿ ನಾವು ಇನ್ನೂ 4 ವರ್ಷದ ಮುಂದೆ ಇನ್ನು 4 ವರ್ಷ ಮುಂದೆ ಹುಡುಗರು ಯಾವ ತರ ನಿರ್ಧಾರಗಳನ್ನ ತಗೊಂತಾರೆ, ಅದರಿಂದ ಸೊಸೈಟಿಗೆ ಅಕ್ಕಪಕ್ಕದವ್ರಿಗೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ನಾನು ಟೀಸರ್ ನೋಡಿದಾಗ ನನಗೇನು ಅನಿಸ್ತು ಅಂದ್ರೆ, ಇವಾಗ ಇದು ಬೇಸಿಕ್ಲಿ ಇದು ಲವ್ ಸ್ಟೋರಿ. ಇದು ಲವ್ ಸ್ಟೋರಿ ಬಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಕಾಮಿಡಿ ಎಲ್ಲ ಮಿಕ್ಸ್ ಮಾಡಿದ್ರೆ. ಮತ್ತು ಇನ್ನೊಂದು ಈ ರಿಲೇಷನ್ಶಿಪ್ ಅಂತ ಬಂದಾಗ ಅದರಲ್ಲಿ ಒಂದು ಕಡೆ ಏನು ಅನಿಸುತ್ತೆ, ಇವಾಗ ನೀವು ಒಂದು ಸ್ವಲ್ಪ ಮುಗ್ಧತೆಯಿಂದ ಇದ್ದೀರಾ ಅಂತ ನನಗನ್ನಿಸ್ತು. ರಿಯಲಿ ಮುಗ್ಧತೆನಾ ಅಥವಾ ಮುಗ್ಧತೆ ಥರ ನಟಿಸ್ತಾ ಇದ್ದೀರಾ ಏನು ಅಂತ? ಹಾಲಿನಂತ ಮನ್ಸ ನಿಜವಾಗ್ಲೂನಾ? ಸೀರಿಯಸ್ಲಿ ನೀವು ಯಾರಿಗಾದ್ರೂ ನಮ್ಮ ಸಿನಿಮಾದಲ್ಲಿ ಸಂತೋಷ್ ಸರ್ ಇಂದ ಹಿಡಿದು ನಮ್ಮ ಕೋ ಆರ್ಟಿಸ್ಟ್ ಯಾರನ್ನಾದ್ರೂ ಕೇಳಿ ಕ್ಯಾರೆಕ್ಟರ್ಗೂ ಇವ್ರಿಗೂ ಡಿಫ್ರೆನ್ಸ್ ಏನು ಅಂತ,
ಒಂದೇನಾದ್ರು ಪಾಯಿಂಟ್ ಹೇಳ್ಬಿಡ್ಲಿ. ಹೌದಾ, ಸರಿ. ಗೊತ್ತಿರೋರು ನಿಜವಾಗ್ಲೂ ನಿಜ. ಸೇಮ್ ಹಂಗೇನೆ. ಓಕೆ. ಮತ್ತೆ ಇನ್ನೊಂದು ನನಗೆ ಆ ಒಂದು ಲೈನ್ ತುಂಬ ಕಾಡ್ತು, ಇರೋರು ಇಲ್ಲದೆ ಇರೋರಿಗೆ ಕೊಡಬೇಕು ಅಂತ ಹೀರೋಯಿನ್ ಹೇಳೋವಂಥದ್ದು. ಇದು ಪ್ರಸ್ತುತ ನಾವು ನೋಡೋಂಗಾದ್ರೆ ಇರೋರು ಇಲ್ಲದೆ ಇರೋರಿಗೆ ಕೊಡಬೇಕು ಅಂದರೆ ರಿಲೇಷನ್ಶಿಪ್ನಲ್ಲಿ ತುಂಬ ಒಳ್ಳೆತನ ಎಲ್ಲಾದರೂ ಮಾರಕ ಆಗುತ್ತಾ ಸರ್? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ಒಂದು ರಿಲೇಷನ್ಶಿಪ್ನಲ್ಲಿ ತುಂಬ ಒಳ್ಳೆತನದಲ್ಲಿದ್ದರೆ ಅದು ಅದೇ ಮಾರಕ ಆಗುತ್ತಾ ಅಂದರೆ ಅದು ವಿಲ್ ದಟ್ ಅಫೆಕ್ಟ್ ಅಂತ? ತುಂಬ ಒಳ್ಳೆತನ ಇದ್ರೆ, ಎಕ್ಸ್ಟ್ರೀಮ್ ಆಗಿ ಒಳ್ಳೆಯವರಿದ್ರೆ ಅದು ಹೊಗೆನೇನಾ? ಯಾಕೆಂದ್ರೆ ಇವತ್ತು ಹೆಂಗಾಗಿದೆ ಅಂತ ಅಂದ್ರೆ ನಮ್ಮ ಒಳ್ಳೆತನ ಈಸಿಯಾಗಿ ಯೂಸ್ ಮಾಡ್ಕೊಂತಾರೆ ಮೇಡಮ್. ಎಲ್ಲದು ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇರಬೇಕು. ತೀರಾ ಎಕ್ಸ್ಟ್ರೀಮ್ ಆಗಿ ಏನ್ ಮಾಡಿದ್ರು ಎಲ್ಲದಕ್ಕೂ ಜೈ ಅಂತ ಅನ್ಕೊಂಡೋದ್ರೆ ಅದಷ್ಟೇ. ಯಾಕೆ ಅಂದರೆ ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ನೀವು ಈ ಹುಡುಗಿರ ಪ್ರೀತಿನ ತಂಬಾಕಿಗೆ ಹೋಲಿಸಿದ್ದೀರಾ. ಸ್ಟಾರ್ಟಿಂಗ್ ಥಿಯೇಟ್ರ್ನಲ್ಲಿ ನಾವು ಹೋಗಿ ಕೂತ್ಕೋತೀವಿ. ಫಸ್ಟು ನಿಜವಾಗ್ಲೂ ತಂಬಾಕು ಯಾರಾದರೂ ಅಂದರೆ ಅದನ್ನು ಇದು ಮಾಡೋರು ಅದು ನೋಡಿದ ತಕ್ಷಣ, ಆ್ಯಡ್ ನೋಡಿದ ತಕ್ಷಣ ಎಂಥವ್ರಿಗಾದ್ರೂ ಭಯ ಬರಬೇಕು. ಅದು ಇಲ್ದಿರ ಇವಾಗ ಪ್ರೀತಿಲಿ ಇರೋರಿಗೆ ಈ ಥರ ಒಂಥರ ಏನೋ ಒಂದು ಆ್ಯಡ್ ಥರ ಮಾಡಿದ್ದೀರಾ. ಇವಾಗ ಪ್ರೀತಿಲಿ ಬಿದ್ದಿದೆ, ಅದೇ ತಂಬಾಕಿಗೆ ಹೋಲಿಕೆ ಮಾಡಿದ್ದೀರಾ. ಯಾಕೆ ಸರ್ ಹಿಂಗೆ ಅಂತ ಸಖತ್ ಭಯ ಆಗುತ್ತೆ ನಿಜವಾಗ್ಲೂ ಲವ್ನಲ್ಲಿ ಬಿದ್ದಿರೋರಿಗೆ. ಅದಕ್ಕೆ ಕೇಳ್ತಾ ಇದ್ದೀನಿ, ತಂಬಾಕಿಗೆ ಯಾಕೆ ಹೋಲಿಸಿದ್ದೀರಾ ಅಂತ ಪ್ರೀತಿನ? ಇವಾಗ ಎಲ್ಲರೂ ಹೇಳ್ತಾರೆ ಆಲ್ಕೋಹಾಲು ಮತ್ತೆ ತಂಬಾಕು ಇದೆಲ್ಲ ಇಂಜೂರಿಯಸ್ ಟು ಹೆಲ್ತ್, ಅಡಿಕ್ಟಿವ್ ಅಂತ. ಪ್ರೀತಿನೂ ಅಷ್ಟೇ. ಪ್ರೀತಿ ಎಲ್ಲ ಚೆನ್ನಾಗಾಯ್ತು ಅಂತ ಅಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ಇವಾಗ ಅವ್ರು ಹೆಣ್ಮಕ್ಳು ಬಿಟ್ಟೋದ್ರೆ ಅಥವಾ ಇವ್ರಗಳ್ದೇನೋ ಸಮಸ್ಯೆ ಆಗಿ ಏನೇನೋ ಸಮಸ್ಯೆಗಳಾಗ್ತಿರುತ್ತೆ ಗಂಡು ಹೆಣ್ಣು ನಡುವೆ. ಅಂಥದ್ದು ಏನೇ ನಡೆದ್ರು ಅದು ಆಕ್ಚುಲಿ ಇಬ್ರಲ್ಲಿ ಒಬ್ರಿಗೆ ಯಾರಿಗೋ ಒಬ್ರಿಗೆ ಇಂಜೂರಿಯಸ್ ಟು ಹೆಲ್ತ್. ಸೊ ಅದನ್ನ ಯಾರು ಇದುವರೆಗೂ ಹೇಳಿರ್ಲಿಲ್ಲ. ಒಂದ್ಸಲ ಹೇಳ್ಬಿಡೋಣ ನಮ್ ಗಂಡ್ ಮಕ್ಳಿಗೆ ಸಪೋರ್ಟಿವ್ ಆಗಿರ್ಲಿ, ಮಾರಲ್ ಸಪೋರ್ಟ್ ತರ ಅಂತ. ಸೊ ಅವ್ರಿಗೆ ಒಂದು ನೀತಿ ಪಾಠ ತರ. ರಕ್ಷಿತ್ ಅವ್ರ ಫಸ್ಟ್ ಲವ್ ಅಥವಾ ಬ್ರೇಕಪ್ ಆಗಿರೋ ಫಸ್ಟ್ ಬ್ರೇಕಪ್ ಎಕ್ಸ್ಪೀರಿಯನ್ಸ್ ಇವಾಗ ನಮ್ಗೆ ಹೇಳ್ಬೇಕು ಆಡಿಯನ್ಸ್ಗೋಸ್ಕರ. ಇಲ್ವೇ ಇಲ್ಲ ಅಂತ ಹೇಳ್ಬೇಡಿ, ಫಸ್ಟ್ ಲವ್ ಬಗ್ಗೆ ಅಥವಾ ಫಸ್ಟ್ ಬ್ರೇಕಪ್ ಆಗಿದೆ ಫಸ್ಟ್ ಬ್ರೇಕಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಬ್ರೇಕಪ್ ಅಂತ ಅಂಥದ್ದು ಏನಿಲ್ಲ ಮೇಡಮ್. ಬಟ್ ಏನಂದ್ರೆ ಜೆನ್ಯೂನ್ ಆಗಿ 10th ಅಲ್ಲಿ ಒಂದು ಹುಡುಗಿನ ಜೆನ್ಯೂನ್ ಆಗಿ ಲವ್ ಮಾಡಿದ್ದೆ. ಓಕೆ. ಅದು ಇಡೀ ಸ್ಕೂಲ್ಗೆ ಗೊತ್ತಿತ್ತು, ನಮ್ಮ ಅಪ್ಪಂಗೂ ಗೊತ್ತಿತ್ತು, ಎಲ್ರಿಗೂ ಹೇಳಿದ್ರಿ. ಓಕೆ. ಪ್ರತಿಯೊಬ್ಬರಿಗೂ ಹೇಳಿದ್ದೆ. ಅವಳು ಒಂದು 6 ತಿಂಗಳು ಟೈಮ್ ತಗೊಂಡು ರಿಜೆಕ್ಟ್ ಮಾಡ್ಬಿಟ್ಟು. 6 ತಿಂಗಳ ಟೈಮು ಆ ವಯಸ್ಸಿಗೆ 15 ಇಯರ್ಸ್ಗೆ. ಹೌದು, ಅವಳು ಅವತ್ತಿಗೆ ಜೆನ್ಜಿ ಮೈಂಡ್ ಸೆಟ್. ಓಕೆ. ನೀವು ಸರ್ ಆ್ಯಕ್ಚುಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಂದು ಥಿಯೇಟ್ರು ಅಲ್ವಾ? ಥಿಯೇಟ್ರ್ ಬಂದ ನಾನು ಹಂಸಲೇಖ ಕಾಲೇಜಲ್ಲಿ ಇದ್ದೆ. ಅಲ್ಲಿ 3 ವರ್ಷ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಗ್ರಿ ಮುಗಿಸಿದೆ. ಜೊತೆಗೆ ರೂಪಾಂತರ ಅನ್ನೋ ಹವ್ಯಾಸಿ ತಂಡದಲ್ಲಿ ನಾಟಕಗಳು ಮಾಡ್ತಾ ಇದ್ರಿ. ಅದಾದ್ಮೇಲೆ ನಂತರ ಸೀರಿಯಲ್ ಆದ್ಮೇಲೆ ಸಿನಿಮಾ. ಸೊ ಏನು ಹೇಳ್ಕೊಡ್ತು ಈ ಜರ್ನಿ ನಿಮಗೆ? ಸೊ ಇವಾಗ ಅಂದ್ರೆ ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ. ನೀವು ಹೀರೋಗೆ ಎಂಟ್ರಿ ತಗೊಳ್ಳೋದಕ್ಕೆ ಏನು ಹೇಳ್ಕೊಡ್ತು? ತುಂಬಾ ಹೇಳ್ಕೊಟ್ಟಿದ್ದೀನಿ. ಯಾವ್ದಾದ್ರು ಒಂದು ವಿಚಾರ? ಫಸ್ಟ್ ಏನಂದ್ರೆ ಪೇಷನ್ಸ್ ಕಲಿಸಿದೆ ತುಂಬಾ. ಅಂದ್ರೆ ನಾನು ಆಕ್ಚುಲಿ ಸೀರಿಯಲ್ ಅಲ್ಲಿ 1 ವರ್ಷ 2 ವರ್ಷ ಇರೋಣ, ಇಮ್ಮಿಡಿಯೇಟ್ ಸಿನಿಮಾಗೆ ಜಂಪ್ ಆಗೋಣ ಅನ್ಕೊಂಡೆ. ಬಟ್ ಪ್ರೊಡ್ಯೂಸರ್ನ ಹುಡ್ಕೋದೇ 4 ವರ್ಷ ಆಗೋಯ್ತು. ಅದೇ ಮೇನ್ ಟಾಸ್ಕ್. ಫೈನಲ್ ಆಗಿ ಸಂತು ಸರ್ ದೇವ್ರ ಥರ ಬಂದರು. ಅದಾದ್ಮೇಲೆ ಕಲ್ಲೂರು ಸರ್, ನ್ಯೂಸ್ ಫಸ್ಟ್ ಎಲ್ಲರೂ ಸೇರ್ಕೊಂಡು ಇವತ್ತು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಪ್ರಸ್ತುತ ನಾವು ಆ್ಯಕ್ಚುಲಿ ನೋಡೋದಾದರೆ ಕಾಂಟೆಂಟ್ ಸಿನಿಮಾಗಳು ಜಾಸ್ತಿ ಬರ್ತಿದೆ, ಇವಾಗ ರೀಚ್ ಆಗ್ತಿದೆ. ಇವಾಗ ಮುಂಚೆ ಎಲ್ಲ ಏನೋ ಒಂದು ಈ ಥರ ದರ್ಶನ್ ಸಿನಿಮಾ, ಸುದೀಪ್ ಸಿನಿಮಾ ಅಂದರೆ ಇವಾಗ ಅವರಿದ್ದರೆ ಮಾತ್ರ ಹೋಗ್ತಾರೆ ಅಂತ ಇತ್ತು. ಇವಾಗ ಕಾಂಟೆಂಟ್ ಬೇಸ್ ಸಿನಿಮಾಗಳು ಹೋಗ್ತಿದೆ, ಯಾವುದೇ ಆಗಿರ್ಬೋದು ಕಾಂಟೆಂಟ್ ಬೇಸ್ ಸಿನಿಮಾ ಹೋಗ್ತಿದೆ. ಸೊ ಇವಾಗ ನೀವು ನಿಮ್ಮ ಫಸ್ಟ್ ಪ್ರಾಜೆಕ್ಟ್ನ ಇವಾಗ ಅದು ಅಲ್ಲದೆ ಒಂದು ಲವ್ ಸ್ಟೋರಿ ಜೊತೆಗೆ ಕಾಮಿಡಿ ಕೂಡ ಮಿಕ್ಸ್ ಆಗಿದೆ. ಈ ಪ್ರಾಜೆಕ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಲ್ವಾ ಇದನ್ನು? ಸೊ ಇವಾಗ ನೀವು ಸ್ಟೋರಿ ಕೇಳಬೇಕಾದ್ರೆ ಯಾವ ಎಲಿಮೆಂಟ್ ನಿಮ್ಗೆ ಇಷ್ಟ ಆಯಿತು ನಿಮ್ಮ ಮನಸ್ಸಿಗೆ? ನಾನು ಇದನ್ನು ಒಪ್ಕೊಂಡು ಮಾಡಬೇಕಪ್ಪ, ಬಿಕಾಸ್ ನಿಮ್ಮ ಮೊದಲನೇ ಹೆಜ್ಜೆ ಇದು, ಕೇರ್ಫುಲ್ಲಾಗಿ ಇಡಬೇಕಾಗತ್ತೆ. ಸೊ ಯಾವ ಎಲಿಮೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತ? ಅದು ಒಂದ್ ಲೈನೇ, ಸಂತು ಸರ್ ಒಂದ್ ಲೈನ್ ಏನ್ ಹೇಳಿದ್ರಲ್ಲ, ಆ ಒಂದ್ ಲೈನೇ ಹೆವಿ ಎಕ್ಸೈಟ್ಮೆಂಟು. ಅಂದ್ರೆ ಅದನ್ನೇ ನಾನು ಸ್ಟ್ರಾಂಗ್ ಆಗಿ ಎಲ್ಲರ ಹತ್ರನೂ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀನಿ. ಇದು ಬರೀ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇ ಬಂದಿಲ್ಲ. ಇದು ನೀವೆಲ್ಲೂ ಕೇಳಿರಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದೊಂದು ನಡೆಯುತ್ತಾ ನಿಜ ಜೀವನದಲ್ಲಿ ಅಂತ ಒಂದು ಕ್ವೆಶನ್ ಬರುತ್ತೆ. ಬಟ್ ಅದು ನಡೆದಿದೆ. ಆ ಒನ್ ಲೈನ್ ಹೆವಿ ಎಕ್ಸೈಟ್ ಆಯ್ತು. ಬಟ್ ಇದು ಇನ್ನೂ ಡೀಟೈಲ್ಡ್ ಸ್ಕ್ರೀನ್ ಪ್ಲೇ ಅಥವಾ ಸ್ಟೋರಿ ಬರೋದಾದ್ರೆ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಜೊತೆಗೆ ಬರ್ದಿದ್ದು ಫುಲ್ ಕತೆ ಸ್ಕ್ರೀನ್ ಪ್ಲೇನೆಲ್ಲ. ಸೊ ಹಾಗಾಗಿ ಹಂಗೆ ಬರಿತಾನೆ ನಮಗೆ ಅಂದ್ರೆ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ, ನಾನು ಏನು ಮಾಡ್ಬೋದು, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತದೆಲ್ಲ ನೋಡ್ಕೊಂಡೇ ಮಾಡಿದ್ವಿ. ಸೊ ಇದೆಲ್ಲ ಬಂದಿರೋ ಕಥೆನೇ ಇದು, ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ನಡೆದಿರೋದು. ಸೊ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತ ಹಾಕ್ಬೋದು. ಸೂಪರ್ ಆಗಿದ್ರೆ. ಮತ್ತೆ ಇವಾಗ ಒಂದಷ್ಟು ನೀವಿವಾಗ ಹೇಳಿದ್ರಿ, ಇವಾಗ ನಾನು ಬರ್ದೆ ಅಂತ, ಲಿರಿಕ್ಸ್ ಕೂಡ ನೀವೇ ಬರ್ದಿದ್ದೀರಾ. ಈ ಹವ್ಯಾಸ ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ, ರೈಟಿಂಗು ಎಲ್ಲಾನು?
ಅಂದ್ರೆ ಹಂಸಲೇಖ ಅವ್ರ ಕಾಲೇಜಲ್ಲಿ ಇರ್ಬೇಕಾದ್ರೆ ಕಂಪೋಸಿಷನ್ ಮತ್ತೆ ಲಿರಿಕ್ಸ್ ನ ಬೇಸಿಕ್ ಆಗಿ ಕಲ್ತಿದ್ದೆ. ಅಂದ್ರೆ ಲಿರಿಕ್ಸ್ ಬರೆಯೋದು, ಕಂಪೋಸ್ ಮಾಡೋದು, ಬಟ್ ಅದನ್ನ ಎಲ್ಲೂ ಯೂಸ್ ಮಾಡಿರ್ಲಿಲ್ಲ. ಬಟ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 40-50 ಸಾಂಗ್ಸ್ ರೆಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ, ನಾನು ನೆಕ್ಸ್ಟ್ ಆಲ್ಬಮ್ಸ್ ಮಾಡಬೇಕು ಅಂತ. ಬಟ್ ನನ್ಗೇನಂದ್ರೆ ಫಸ್ಟ್ ಆಕ್ಟರ್ ಆಗಿ ಗುರುತಿಸ್ಕೊಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಸಿನಿಮಾ ಮಾಡಾದ್ಮೇಲೆ ಆಲ್ಬಮ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ. ಈಗ ಇಮಿಡಿಯೇಟ್ ಈ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಬಿಡ್ತೀರಾ? ಓಕೆ ಓಕೆ, ಎಲ್ಲ ಬರ್ದಿಟ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದೆ, ವಿತ್ ಟ್ಯೂನು, ಲಿರಿಕ್ಸ್ ಎಲ್ಲ ರೆಡಿ ಇದೆ, ಹಾಡಿ ಬಿಡ್ತಾ ಇರೋದು. ಸೂಪರ್. ಹಳೆಯ ಸನ್ಯಾಸಿ ಪ್ರೇಮ್ ಸರ್ ಕೈನಲ್ಲೇ ಆಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಮೊದಲನೇದಾಗಿ? ಮತ್ತೆ ಪ್ರೇಮ್ ಸರ್ ಜೊತೆ ನಿಮ್ಮ ಒಡನಾಟ? ಮೇಡಮ್ ಆಕ್ಚುಲಿ ಪ್ರೇಮ್ ಸರ್ ಜೊತೆ ನಂದು ಅಂತ ಒಡನಾಟ ಇಲ್ಲ. ಬಟ್ ಸಂತು ಸರ್ಗೆ ಹೆವಿ ಇದೆ. ಏನಕ್ಕೆ ಅಂದ್ರೆ ಸಂತು ಸರ್ ಜೋಗಿಗೆ, ಎಕ್ಸ್ಕ್ಯೂಸ್ ಮಿಗೆ, ಎಲ್ಲದಕ್ಕೂ ಪ್ರೇಮ್ ಸರ್ಗೆ ಅಸಿಸ್ಟೆಂಟ್ ಆಗಿದ್ರು. ಸೊ ಅವರಿಬ್ರು ರ್ಯಾಪು ಚೆನ್ನಾಗಿದೆ. ಇದು ಸಾಂಗ್ ಏನಕ್ಕೆ ಪ್ರೇಮ್ ಸರ್ ಅಂತ ಅಂದ್ರೆ, ಆ ಸಾಂಗ್ ಮಾಡಿದ್ದೆ ಕಂಪ್ಲೀಟ್ಲಿ ಫೋಕ್ ಸ್ಟೈಲಲ್ಲಿ. ಸೊ ಅದಕ್ಕೊಂದು ಫೋಕ್ ವಾಯ್ಸ್ ಬೇಕು ಅಂತ ಅಂದಾಗ ಪ್ರೇಮ್ ಸರ್ದು ಫೋಕ್ ವಾಯ್ಸ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಅವರು ಹೋಗೋ ಐ ಪಿಚ್ಚು ಅಂದ್ರೆ ಸುಮಾರು ಸಿಂಗರ್ಸ್ ಕೈಲಿ ಆಗಲ್ಲ, ಆ ಐ ಪಿಚ್ ಹೋಗ್ತಾರೆ. ಸೊ ಅದಕ್ಕೆ ಈ ಸಾಂಗ್ ನ ಅವ್ರ ಕೈಲಿ ಆಡ್ಸಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹುಡುಗರಿಗೂ ಲೋಕಲ್ ಹುಡುಗರಿಗೆ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ಅವ್ರ ವಾಯ್ಸ್. ಹೌದು. ಆಮೇಲೆ ಈ ಓಲ್ಡ್ ಮಾಂಕ್ ಅನ್ನ ಈ ಹಳೆಯ ಸನ್ಯಾಸಿ ಅಂತ ನೀವು ಏನು ರೆಫರ್ ಮಾಡಿರೋಂಥದ್ದು ಯಾಕೆ, ಮತ್ತೆ ಈ ಐಡಿಯಾ ಯಾಕೆ ಬಂತು ಅಂತ, ಓಲ್ಡ್ ಮಾಂಕ್ ಹಳೆಯ ಸನ್ಯಾಸಿ ಅಂತ? ಇದು ಒಂದಿನ ನಾವ್ ಹಿಂಗೆ ಸಭಾಂಗಣಕ್ಕೆ ಸೇರಿದಾಗ ನಾನೇ ನಮ್ಮ ಹುಡುಗಂಗೆ ಒಬ್ಬಂಗೆ ಹೇಳಿದೆ, ಹಳೆ ಸನ್ಯಾಸಿ ತಗೊಂಬ ಅಂತ. ಅವ್ನು ಹಳೆ ಸನ್ಯಾಸಿ ಅಂದ್ರೆ ಏನು ಅಂತ ಹೇಳಿದ್ದ. ಲವ್ ಓಲ್ಡ್ ಮಂಕು ಅಂತ ಫ್ಲೋ ಅಲ್ಲಿ ಹೇಳ್ಬಿಟ್ಟಿದ್ದೆ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಅನಿಸ್ತು, ಹಳೆ ಸನ್ಯಾಸಿ ಚೆನ್ನಾಗಿದೆಯಲ್ಲ ಲೈನು ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಸಾಂಗ್. ಇದು ಆಕ್ಚುಲಿ ನಾನು ಮುಂಚೆ ಮಾಡಿಟ್ಕೊಂಡಿದ್ದೆ, ಈ ಸಾಂಗ್ ಆಲ್ಬಮ್ಗೆ ಅಂತ ಮಾಡಿಟ್ಕೊಂಡಿದ್ದೆ. ಇಲ್ಲಿ ನಮ್ದೊಂದು ಸೀಕ್ವೆನ್ಸ್ ಬರುತ್ತೆ ಸೇಮ್ ಇದ್ರ ಮೇಲೆನೆ, ಅದು ಹೆಂಗ್ ಕ್ಲೀನ್ ಆಗಿ ಸಿಂಕ್ ಆಯ್ತದು. ಸೊ ಅವಾಗ ನಮ್ ಡೈರೆಕ್ಟ್ರು ನೀನ್ ಅದೊಂದು ಸಾಂಗ್ ಮಾಡಿದ್ದಲ್ಲ, ಅದನ್ನ ಇಲ್ಲಿ ಹಾಕ್ಬೋದು, ಹಾಕೋಣ ಅಂತ ಅಂದ್ರು. ಸರಿ ಅಂತ. ಸೊ ಅದೇ ಸಾಂಗ್ ಇವಾಗ ನಿಮ್ ಸಿನಿಮಾಗೆ ಯೂಸ್ ಆಯ್ತು. ನೋಡಿ ಎಂಥ ಕೋಇನ್ಸಿಡೆನ್ಸ್. ಮತ್ತು ಇವಾಗ ಈ ಪ್ರಸ್ತುತ ಇವಾಗ ಏನಂದರೆ, ನೀವು ನಿಮ್ಮ ಸಿನಿಮಾದಲ್ಲಿ ನಾನು ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ಒಂದು ಕಡೆ ಮದುವೆ, ಪ್ರೀತಿ, ಸ್ನೇಹ, ಈ 3 ಸತ್ವಗಳು ಇಂಪಾರ್ಟೆಂಟು ಅಂತ ಸಿನಿಮಾದಲ್ಲಿ ತೋರಿಸಿದ್ದೀರಾ ನೀವು, ಟ್ರೈಲರಲ್ಲಿ ನಮ್ಗೆ ಹೇಳುತ್ತೆ. ಆ್ಯಕ್ಚುಲಿ ಇವಾಗ ಪ್ರಸ್ತುತ ನಮ್ಮ ಮನುಷ್ಯನ ಜೀವನಕ್ಕೆ ಈ 3 ಸತ್ವಗಳು ಎಷ್ಟು ಇಂಪಾರ್ಟೆಂಟು, ಯಾಕೆ? ಮದುವೆ, ಪ್ರೀತಿ, ಸ್ನೇಹ, ಈ 3 ಸತ್ವಗಳು ಇಂಪಾರ್ಟೆಂಟು ಅಂತ ನಿಮ್ಮ ಟ್ರೇಲರ್ ನೋಡಿ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಇಂಪಾರ್ಟೆಂಟ್ ಎಲಿಮೆಂಟ್ಸ್ಗಳಿದೆ ಅಂತ ನನಗೆ ಅನ್ನಿಸ್ತು. ಮನುಷ್ಯನ ಜೀವನಕ್ಕೆ ಅಂದರೆ ನಾರ್ಮಲ್ ಲೈಫ್ಗೆ ಹೆಂಗೆ ಇದು ಕನೆಕ್ಟ್ ಆಗುತ್ತೆ, ಅಂದರೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು, ಏನು ಹೇಳ್ಕೊಡುತ್ತೆ ಅಂತ ಈ 3 ಕೂಡ? ತುಂಬ ಇಂಪಾರ್ಟೆಂಟೇ ಮೇಡಮ್. ಏನಕ್ಕೆ ಅಂದರೆ ಫಸ್ಟ್ ಸ್ನೇಹ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಯಾವುದೇ ನಮ್ಮಲ್ಲಿ ಯಾವುದೇ ಪ್ರೀತಿ ಇರಲಿ, ಅಂದರೆ ಬಾಂಧವ್ಯಗಳನ್ನ ಪ್ರಾಪರ್ ಆಗಿ ಡಿಫೈನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅಪ್ಪ ಅಮ್ಮನ ಮೇಲೂ ಅಷ್ಟೇ ಲವ್ ಇರುತ್ತೆ, ಹೆಂಡತಿ ಮೇಲೂ ಅಷ್ಟೇ ಲವ್ ಇರುತ್ತೆ. ಆ ಪ್ರೀತಿ ಇದೆಲ್ಲದಕ್ಕಿಂತ ಮುಂಚೆ ಅದೊಂದು ಸ್ನೇಹ ಅನ್ನೋದು ಇರಬೇಕು. ಸ್ಪೆಷಲಿ ಇನ್ನೊಂದೇನು ಅಂದರೆ, ನಮ್ಮ ಫ್ರೆಂಡ್ಸ್ ಏನಕ್ಕೆ ಬೇಕು ಅಂತ ಅಂದರೆ, ಗಂಡು ಮಕ್ಳು ಕಷ್ಟನ ಎಲ್ಲರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಅದನ್ನ ನಮ್ಮ ಹುಡುಗರು ಬಾಯ್ಸ್ ಹತ್ರನೇ ಹಂಚ್ಕೊಬೇಕು. ಅದು ಒಂದೊಂದಷ್ಟು ಟೈಮ್ ಇರುತ್ತೆ, ಇನ್ನೂ ಓವರ್ ಆಗಿ ಹಂಚ್ಕೊಂತೀವಿ. ಇಲ್ಲ ಅಂತ ಅಂದಾಗ ನಮ್ಮ ಅಂದ್ರೆ ನಮ್ಮ ಮಾತನ್ನ ಕೇಳಕ್ಕೆ ಒಂದಾದ್ರೂ ಹೆಂಗರಳು ಅಂತಾರಲ್ಲ, ಅದು ಬೇಕೇ ಬೇಕು. ಅದು ತಾಯಿ ಆದ್ರೂ ಆಗಿರ್ಬೋದು, ಅಥವಾ ನಮ್ಮ ಹುಡುಗಿ ಆದ್ರೂ ಆಗಿರ್ಬೋದು, ಯಾರಾದ್ರೂ. ಬಟ್ ಪ್ರತಿಯೊಬ್ಬ ಗಂಡಿಗೂ ಒಂದು ಹೆಂಗರಳು ಬೇಕೇ ಬೇಕು, ಇಲ್ಲಾಂದ್ರೆ ಅದು ಒಂಟಿತನ ಹಂಗೆ ಇರುತ್ತೆ. ಬಟ್ ಈ ಮದ್ವೆ ಏನು ಅಂತ ಅಂದ್ರೆ, ಅವತ್ತಿನ ಕಾಲದಿಂದ ಇವತ್ತವರೆಗೂ ಮದ್ವೆ ಆಗ್ತಾ ಬಂದಿದೆ. ಇವತ್ತಿನ ಜನರೇಷನ್ ಕ್ವೆಶನ್ ಮಾಡ್ತಿದ್ದಾರೆ ಏನಕ್ಕೆ ಬೇಕು ಮದ್ವೆ ಅಂತ. ಬಟ್ ಮದ್ವೆ ಏನಕ್ಕೆ ಬೇಕು ಅಂತ ಅಂದ್ರೆ, ನಮ್ಗೆ ಗೊತ್ತಿಲ್ದಲೆ ನಾವೇನಾದ್ರೂ ಹಂಗೆ ಸಿಂಗಲ್ ಆಗಿರ್ತೀವಿ ಅಂತ ಅಂದ್ರೆ, ನಮಗ್ 1000 ಜನ ಹುಡುಗಿರ್ ಬೀಳ್ಬೋದು, ಅಥವಾ ನಾವು ಹುಡುಗಿರ್ ಜೊತೆ ಓಡಾಡ್ಬೋದು. ಬಟ್ ಹಂಗಂತ ಒಳಗಡೆ ಇರೋ ಲೋನ್ಲಿನೆಸ್ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರಿಗೆ ಇರುತ್ತಲ್ಲ, ಅದನ್ನ ಕವರ್ ಮಾಡೋದು ಅವ್ರು ಪ್ರೀತಿಸಿದವ್ರು ಬಂದಾಗ ಮಾತ್ರ ಮುಚ್ಚಾಕಕ್ಕೆ ಸಾಧ್ಯ. ಇಲ್ಲಿ ಬೇರೆ ಯಾರ ಕೈಲೂ ಅದನ್ನ ಮುಚ್ಚಾಕಕ್ಕಾಗಲ್ಲ. ಒಂದು ತಾಯಿ ಆಗಿರ್ಬೋದು, ಇಲ್ಲ ಅವ್ರ ಹೆಂಡತಿ ಆಗಿರ್ಬೋದು. ಬೇಕೇ ಬೇಕು. ಮತ್ತೆ ಇವಾಗ ನೀವು ಒಂದು ಮಾತು ಹೇಳಿದ್ದೀರಾ ಆ್ಯಕ್ಚುಲಿ, ಅಂದರೆ ಟ್ರೈಲರ್ನಲ್ಲಿ ಏನಂದರೆ, ಇವಾಗ ಅವಳು ಮಾತಾಡೋ ಮಾತು ಮತ್ತು ಅವಳ ಗುಣ ಎಲ್ಲ ನಮ್ಮ ಅಮ್ಮನಿಗೆ ಹೋಲುತ್ತೆ ಅಂತ. ಇವಾಗ ರಕ್ಷಿತ್ ಅವ್ರು ಹೇಳಬೇಕು, ನೀವು ಪ್ರೀತಿ ಮಾಡೋ ಹುಡುಗಿಗೆ ಯಾವ ಗುಣ ಇರಬೇಕು, ಯಾವ ಗುಣ ಇದ್ದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಹುಡುಗರಿಗೆ ಬೇಸಿಕ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಿ. ಬಟ್ ಆಕ್ಚುಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸುಮಾರು ಕಡೆ. ನನ್ಗೇನು ಅಂತಂದ್ರೆ, ನನಗೆ ಅಪಾರವಾದ ಪ್ರೀತಿಯ ಕ್ರೇವಿಂಗ್ ಇದೆ. ಅಂದ್ರೆ ಎಲ್ಲರೂ ನನ್ನನ್ನು ಲವ್ ಮಾಡಬೇಕು, ಪ್ರೀತಿಸ್ಬೇಕು ಅಂತ. ಸೊ ಹಾಗಾಗಿ ನನ್ನನ್ನು ಪ್ರೀತಿಸೋದು ಇಷ್ಟೇ, ಒಂದೇ ಪಾಯಿಂಟು. ನನ್ನನ್ನು ತುಂಬಾ ಓವರ್ ಆಗಿ ಪ್ರೀತಿಸ್ಬೇಕು, ಹೆವಿ ಪೊಸೆಸಿವ್ ಆಗಿರ್ಬೇಕು ಅಷ್ಟೇ. ಅಂಥವ್ರು ಯಾರಾದ್ರೂ ಇದ್ರೆ ಓಕೆ, ಸರಿ. ವೀಕ್ಷಕರು ನೋಡ್ತಾ ಇರ್ತಾರೆ, ಅಂಥವ್ರು ಯಾರಾದ್ರೂ ಇದ್ರೆ ರಕ್ಷಿತ್ ಇದ್ರೆ ಅಪ್ರೋಚ್ ಮಾಡಿ.